ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪಲ್ಲವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ನಾನು ಮಾಡ್ತಿಲ್ಲ, ಬಟ್ ಮಾಡ್ತಿರೋರು ಯಾರು ಅಂತ ಗೊತ್ತಾಗಬೇಕಂದ್ರೆ ಈ ವ್ಲಾಗ್ನ ಫುಲ್ ವಿಡಿಯೋ ನೋಡಿ. ಹಲೋ ಗಾಯ್ಸ್, ನಾವಿಲ್ಲಿ ಬಂದಿರೋದು ಎಲ್ಲಪ್ಪ ಅಂತಂದ್ರೆ ಒಂದು ಪುಣ್ಯ ಕ್ಷೇತ್ರ ಆಗಿರುವಂತಹ ಹೊರನಾಡು. ಓಕೆ, ಹೊರನಾಡು ಎಲ್ಲಿದೆ ಅಂತ ಗೊತ್ತಾ ನಿಮಗೆ? ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಆಕ್ಚುಲಿ ನಾವು ಆಂಟಿ ಊರಿಗೆ ಅಂತ ಬಂದಿದ್ದು, ಬೇಲೂರಿಗೆ ಅಂತ. ಅಲ್ಲಿಂದ ಒಂದಿನ ಹೆಂಗೂ ಸಂಡೇ ಇತ್ತಲ್ಲ, ಸೊ ಹಾಗಾಗಿ ಇಲ್ಲಿ ಕ್ಷೇತ್ರನ ನೋಡೋಣ ಅಂತಂದು ಬಂದಿದ್ವಿ. ಆಯ್ತು. ಅನ್ನಪೂರ್ಣೇಶ್ವರಿ ಅಂತಂದ್ರೆ ಎಲ್ಲಿ ಅಂತ ಗೊತ್ತಲ್ಲ? ಅನ್ನಪೂರ್ಣೇಶ್ವರಿ ಅಂತಂದ್ರೆ ಅನ್ನದಾತೆ, ಅಂದ್ರೆ ನಮ್ಗೆಲ್ಲರಿಗೂ ಅನ್ನವನ್ನ ನೀಡುವಂತ ತಾಯಿ. ಅನ್ನನೇ ಪ್ರಾಣ ಅಂತಾರೆ. ಅನ್ನನ ಪ್ರಾಣ ಕೊಡಿಸ್ತಾರೆ. ಈಗ ಆಹಾರನೇ ಇಲ್ಲಂದ್ರೆ ನಾವೇನ್ ತಿಂತೀವಿ ಹೇಳ್ರಿ ನೋಡೋಣ? ಹೌದಲ್ಲ, ಆಹಾರನೇ ಶಕ್ತಿ ತರ. ಇಲ್ಲಿ ನೋಡಿದ್ರಲ್ಲ, ಅನ್ನಪೂರ್ಣೇಶ್ವರಿ. ಇಲ್ಲಿ ಶಂಕರಾಚಾರ್ಯರು ಬಂದು ಈ ಅನ್ನಪೂರ್ಣೇಶ್ವರಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲೆಲ್ಲ ಎಷ್ಟೊಂದು ಮನೆಗಳೇ ಆಗಿದೆ ಅಂತ, ಎಷ್ಟು ಗ್ರೀನರಿ ಇದೆ, ಅಡಿಕೆ ತೋಟ. ಅಲ್ಲಿ ನೋಡ್ರಿ, ಅದೆಷ್ಟು ಚಂದ ಕಂಟೆಂಟ್ಸ್, ಎಷ್ಟು ಸಣ್ಣ ಸಣ್ಣ ಆಕಳಗಳೆಲ್ಲ ನೋಡ್ರಿ. ಅದ್ರ ಸೈಜ್ ಎಷ್ಟು, ನಮ್ಮ ಕಡೆ ಎಲ್ಲ ಆಕಳು ಎಷ್ಟು ದೊಡ್ಡವಿದಾವೆ. ಇಲ್ಲಿ ಎಷ್ಟು ಸಣ್ಣ ಸಣ್ಣದಾಗ ಕಾಣ್ತಾ ಇದೆ. ಎಷ್ಟು ಸಣ್ಣ ಕಾಣ್ತಿದೆ ಅಂತಂದ್ರೆ ಇದ್ರ ಹೆಸರೇನಪ್ಪ ಅಂತಂದ್ರೆ ಮಲ್ನಾಡ್ ಗಿಡ್ಡ ಅಂತ ಕರೀತಾರೆ. ಸೊ ಚಿಕ್ಕ ಚಿಕ್ಕ ಆಕಳೆಲ್ಲ ಇದಾವೆ. ಮರ ಗಿಡ ಅಂತೂ ತುಂಬಾ ಚೆನ್ನಾಗಿದೆ ಅಪ್ಪ. ನಾವು ಸಿಟಿಲಿ ಕೇಳಕ್ಕೆ ಹೋಗ್ಬೇಡ್ರಿ, ಧೂಳು, ಮಾಲಿನ್ಯ. ನೋಡ್ರಿ ಎಷ್ಟು ಪ್ರಶಾಂತವಾಗಿದೆ. ಇಲ್ಲೇ ಇರ್ಬೇಕು ಅನಿಸುತ್ತೆ ನನಗಂತೂ. ಇಲ್ಲೇ ಒಂದು ಮನೆ ಮಾಡ್ಕೊಂಡು ಇಲ್ಲೇ ಇರ್ಬೇಕಂತ ಅನಿಸುತ್ತೆ. ಓಕೆ ಸುಮಾ, ನಾ ಇವಾಗ ದೇವಸ್ಥಾನಗಳ ಒಳಗಡೆ ಹೋಗ್ತಾ ಇದ್ದೀವಿ, ದೇವ ದರ್ಶನ ಮಾಡೋಣ ಅಂತ. ಬಟ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಗಲ್ಲ, ಯಾಕಂದರೆ ವಿಡಿಯೋ ರಿಸ್ಟ್ರಿಕ್ಷನ್ಸು, ಫೋಟೋ ರಿಸ್ಟ್ರಿಕ್ಷನ್ ಎಲ್ಲ ಇದೆ. ಸೊ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ವಿಡಿಯೋನ ಮಾಡಿ ಏನು ವ್ಯೂ ಇದೆಲ್ಲ ಅದನ್ನ ತೋರಿಸ್ತೀವಿ ನಾವು ನಿಮಗೆ. ಇವಾಗ ದರ್ಶನ ಮುಗೀತು. ಇವಾಗ ದರ್ಶನ ಮುಗಿಸ್ಕೊಂಡು ಪ್ರಸಾದ ಸ್ವೀಕರಿಸೋಣ ಅಂತ ಭೋಜನಾಲಯಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಭೋಜನಾಲಯ ಹೇಗಿದೆ ಅಂತ ತೋರಿಸ್ತೀನಿ. ಬಟ್ ಆದರೆ ಅಲ್ಲೂ ಕೂಡ ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ, ಯಾಕಂದರೆ ಏನು ಊಟ ಮಾಡಬೇಕಾದ್ರೆ ಯಾವುದೇ ಥರದ ವಿಡಿಯೋ, ಫೋಟೋ ಅದೆಲ್ಲ ಮಾಡೋ ಹಾಗಿಲ್ಲ. ಗಾಯ್ಸ್, ಆ ಕಡೆ ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಲ್ಲೆಲ್ಲ ಎಷ್ಟು ಅಡಿಕೆ ಬೆಳೆದಿದೆ, ಎಷ್ಟು ಮರಗಳಿದ್ದಾವೆ. ನಾವು ಸರಿ ಬಂದು ಉಳಿದು ಅವತ್ತು ತಿಂದಿದ್ದು ಎಷ್ಟು ಚಂದ ಬರ. ನೋಡಿದ್ರಲ್ಲ ನಮ್ಮ ಪ್ರೀತಿಯ ವೀಕ್ಷಕರೇ, ಇವಾಗ ನಾವಂತೂ ದರ್ಶನ ಮತ್ತೆ ಎಲ್ಲ ದರ್ಶನ ಮುಗಿಸ್ಕೊಂಡು ಪ್ರಸಾದ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ನನಗಂತೂ ಇಲ್ಲಿ ಪ್ರಸಾದ ಅಂತೂ ಮರೆಯೋಕ್ಕೆ ಆಗಲ್ಲ. ಎಷ್ಟು ಚೆನ್ನಾಗಿರುತ್ತಪ್ಪ ಪ್ರಸಾದ ಅಂತಂದ್ರೆ, ನಿಜವಾಗ್ಲೂ ಅಮೃತ ಸಮಾನ. ಅನ್ನಪೂರ್ಣೇಶ್ವರಿ ಅನ್ನ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ಹೆಸರು ತಕ್ಕಾಗೇನೆ. ಓಕೆಪ್ಪ, ಇವಾಗ ನೋಡಿ ಯಾಕೆ ಬರಕತ್ತೈತೆ. ಇವತ್ತು ಹೊರನಾಡನ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಅಷ್ಟೊಂದು ಆಗದೆ ಇದ್ರು ಅಟ್ಲೀಸ್ಟು ಸ್ವಲ್ಪನಾದರೂ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನೀವು ಬನ್ನಿ, ಒಳಗಡೆ ದರ್ಶನ ಮಾಡಿಕೊಡ್ರಿ, ದೇವ್ರ ದರ್ಶನ ನೋಡಿರಿ. ದೇವ್ರಂತರೂ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಅನ್ನನೇ ನೀಡ್ತಾ ಇರೋ ಥರ ಇದೆ. ನೀವು ಬನ್ನಿ. ಮತ್ತು ನಾವು ಮುಂದಿನ ಒಂದು ವ್ಲಾಗಲ್ಲಿ ಮತ್ತೆ ಇನ್ನೊಂದು ವಿಡಿಯೋ ಮತ್ತು ಇನ್ನೊಂದು ಪ್ಲೇಸ್ನ ನಾವು ತೋರಿಸ್ತಾ ಹೋಗ್ತೀವಿ. ಇವಾಗ ಸದ್ಯಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಮತ್ತು ಶೇರ್ ಮಾಡಿ. ಬಾಯ್.